ಕೊಡದೆ ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ಎಲ್ಲಾ ವಿಷಯಗಳಲ್ಲಿ ಒಂದಲ್ಲ, ಖಾಲಿ ಆತ್ಮಿಕವಾಗಿ ಕೊಡೋದು ಅಷ್ಟೇ ಕೆಲಸ ನಮ್ದು. ನಮ್ಗೆ ಬೇರೆ ಏನು ಕೇಳ್ಬೇಡ್ರಿ. ನಾವು ಖಾಲಿ ಆತ್ಮಿಕವಾಗಿ ಪ್ರೇಯರ್ ಮಾಡ್ತೀವಿ ಅಷ್ಟೇ ನಮ್ ಕೆಲಸ. ನಮ್ ಕೆಲಸ ಏನಂತಂದ್ರೆ ನಿಮ್ಗೆ ವಾಕ್ಯ ಹೇಳ್ತೀವಿ ಅಷ್ಟೇ. ಬಾಕಿ ಎಲ್ಲ ನಿಮ್ದು ನೀವು ಅಲ್ಲೇ ಇಟ್ಕೊಡ್ರಿ ನಿಮ್ ಮನೆಗೆ. ನಮ್ಮಲ್ಲಿ ಬೇಡ್ಬೇಡ್ರಿ. ಆರಾಮಿಲ್ಲ, ಪರವಾಗಿಲ್ಲ, ಅಲ್ಲೇ ಹೋಗ್ರಿ, ಬೇರೆ ಕಡೆಗೆ ಹೋಗ್ರಿ. ದೆವ್ವ ಹಿಡ್ದದ, ಆ ಕಡೆ ಹೋಗ್ರಿ, ನಂಬಲ್ಲಿ ಬರ್ಬೇಡ್ರಿ. ಆತ ನಂಗೆ ಹೇಳ್ತಾ ಇಲ್ಲ, ಪೌಲ ಹೇಳ್ತಾ ಇದ್ದಾನೆ ಎಲ್ಲಾ ವಿಷಯಗಳಲ್ಲಿ. ಹೌದಾ? ಏನಿದಿರಿ? ಎಲ್ಲಾ ಸಂಗತಿಗಳಲ್ಲಿ ನಿಂದೆಗೆ ಅವಕಾಶ ಕೊಡದೆ. ಅನೇಕರು ಹೇಳ್ತಾರೆ, ಪಾಸ್ಟರ್ ಅವ್ರು ಕುಡಿತಾರೆ, ಪಾಸ್ಟರ್ ಆ ಸೇವಕ ಕುಡಿತಾನೆ, ಪಾಸ್ಟರ್ ಆ ಸೇವಕ ಸಿಗರೇಟ್ ಕುಡಿತಾನೆ. ಅವಕಾಶ ಕೊಡಬಾರದು ಬೈಬಲ್ ಹೇಳ್ತಾರೆ. ನಿಂದೆಗೆ, ಯಾವುದೇ ನಿಂದೆಗೆ ಅವಕಾಶ ಕೊಡೋದು. ಓ ಪಾಸ್ಟರ್, ಆ ಗಂಡ ಹೆಂಡ್ತಿದ್ ಇವ್ರದ್ದು ಇದು ಅವ್ರಿಗೆ ಹಸ್ತಾನ, ಅವ್ರದ್ದು ಇದು ಇವ್ರಿಗೆ ಹಸ್ತಾನ ಪಾಸ್ಟರ್. ನೀವು ನಂಬ್ತೀರಿಲ್ಲ ಗೊತ್ತಿಲ್ಲ. ನನಗೂ ಹೇಳ್ತಾರೆ ಕೆಲವರು, ಪಾಸ್ಟರ್ ಯಾರಿಗೂ ಹೇಳ್ಬೇಡ್ರಿ, ನಾನು ನಿಮ್ಗೆ ಹೇಳಿರ್ತೀನಿ ಅಂತ. ನಾನು ನನ್ನ ವೈಫಿಗೂ ಹೇಳಲ್ಲ ಕೆಲವು ವಿಷಯಗಳು. ಯಾಕೆ ಗೊತ್ತಾ? ಅದು ನನಗೆ ಕೊಟ್ಟಂತದ್ದು. ನೀವು ಆಸ್ ಆತ್ಮಿಕ ತಂದೆಯಾಗಿ ಸೇವಕನಾಗಿ ನೀವು ನನ್ನ ಮುಂದೆ ಹೇಳಿರ್ತೀರಿ, ನಾನು ಅದನ್ನ ಅವ್ರಿಗೆ ಹೇಳೋದಿಲ್ಲ. ಕೆಲವೊಂದ್ ಸಾರ್ತಿ ಅವರೇ ಹೇಳ್ತಾರೆ, ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ, ಅಣ್ಣ ಹೇಳಿಲ್ಲ ನಿಮ್ಗೆ ಅಂತ. ಅವ್ರು ಹೇಳ್ತಾರೆ, ಇಲ್ರಿ ನನ್ಗೆ ಯಾಕೆ ಹೇಳಿಲ್ರಿ ನೀವು ಅಂತ. ಅವ್ರು ಹೇಳ್ತಾರೆ, ಅಣ್ಣ ನೀವು ಅಕ್ಕಗೂ ಹೇಳಿಲ್ಲ, ಬಾಬಿಗೂ ಹೇಳಿಲ್ಲ, ಸಿಸ್ಟರ್ಗೂ ಹೇಳಿಲ್ಲ. ಯಾಕೆ? ಕೆಲವು ವಿಷಯಗಳಿದೆ, ಸೇವಕರು ಅದನ್ನ ಮುಚ್ಚಿಟ್ಕೊಳ್ಬೇಕು, ಪ್ರಾರ್ಥಿಸಬೇಕು, ಅದಕ್ಕೆ ಮಾರ್ಗ ಹುಡುಕಬೇಕು, ಅದನ್ನ ಹಂಚಬಾರದು, ಇನ್ನೊಬ್ಬರಿಗೆ ತೋರಿಸಬಾರದು. ಇದು ದೇವರ ವಾಕ್ಯವಿದೆ. ಅದಕ್ಕೆ ಆತನ ಹೇಳ್ತಾನೆ, ಯಾವುದೇ ವಿಷಯಗಳಲ್ಲಿ ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ಯಾವ ಸೇವಕರ್ರಿ? ದೇವರ ಸೇವಕರ್ರಿ. ಮತ್ತೆ ನಾನ್ ನಿಮ್ಗೆ ಸ್ಟ್ರೆಸ್ ಮಾಡಿ ಹೇಳ್ತೇನೆ, ಹಿಂದಿಯಲ್ಲಿ ಹೋದ್ರಿ ಸ್ಟ್ರೆಸ್ ಮಾಡಿ ಹೇಳ್ತೇನೆ, ದೇವರ ಸೇವಕರು. ಸೇವಕರು ಅಂದ್ರೆ ಕೆಲಸದವರು ಅಂತ. ನಿಮ್ಮಗಾಗಿ ದೇವರ ಸೇವಕರು ನಾವು ಸಮ್ಮತಿ ಪಡಿಸಿಕೊಳ್ತೇವಂತ ಪೌಲ ಹೇಳ್ತಾ ಇದ್ದಾನೆ ರೀ. ಸೇವಕರಂದ್ರೆ ತಮ್ಮನ್ನು ತಾವು ಬಹಳ ದೊಡ್ಡ ಡಿಗ್ರಿ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ, ಸೇವಕರು ಅಂದ್ರೆ ನಿಮಗಾಗಿ ಕೆಲಸಕ್ಕೆ ದೇವರು ನೇಮಿಸಿದ ವ್ಯಕ್ತಿಗಳು. ಓಕೆ, ಹಿಂದಿಯಲ್ಲಿ ಓದಿ. हम किसी बात में ठोकर का कारण नहीं बनते जिससे कि हमारे सेवा पर आंच आए. ಎಂತ ಒಳ್ಳೆ ಮಾತು ನೋಡ್ರಿ. ಸೇವಾ ಪರ್ आंच आए. परंतु हर एक बात में परमेश्वर के योग्य सेवकों के सदृश अपने आप को प्रस्तुत करते हैं. ಅದಕ್ಕೆ ಮೊದಲು ಸೇವಕನು ಎಕ್ಸಾಂಪಲ್ ಆಗಿದ್ರೆ ಆ ಸಭೆ ಎಕ್ಸಾಂಪಲ್ ಆಗಿರ್ತದೆ. ಸೇವಕನು ಎಕ್ಸಾಂಪಲ್ ಆಗಿದ್ರೆ ಅವ್ರ ಕುರಿಗಳು एग्जाम्पल ಆಗಿರ್ತವೆ. सेवकाई करने वाला जो सेवक है वो एक एग्जाम्पल रहेगा तो उसकी सभा भी एग्जाम्पल रहेगी. वो चरवाहा अगर एग्जाम्पल की योग्य रहेगा तो उसका सभा भी एग्जाम्पल के योग्य रहेगी. ಅದಕ್ಕೆ ಹೇಳ್ತಾರೆ ನೋಡ್ರಿ, ಮಕ್ಕಳು ತಂದೆ ತಾಯಿ ಹೆಂಗ ಮಕ್ಕಳು ಹಂಗಂತ. ತಂದೆ ತಾಯಿಗಳು ಹೆಂಗಿರ್ತಾರೆ ಹಂಗೆ ಮಕ್ಕಳು. ಹೌದಾ? ಮಕ್ಕಳು ಹೆಂಗಿರ್ತಾರೆ, ತಂದೆ ತಾಯಿ ಹಂಗಿರೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ. ಮತ್ತೆ ಹಿಂದಿಲಿ ಬಹಳ ಚೆನ್ನಾಗಿ ಬಂದಿದೆ, ನಮ್ಮ ಮೇಲೆ ಒಂದು ಬ್ಲೇಮ್ ಬರಬಾರ್ದಂತ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾನ್ರಿ ಅವನು. ಎಂತ ಅದ್ಭುತ ಅಲ್ವೇ, ಎಂತ ಅದ್ಭುತ ಅಲ್ವೇ ನನ್ನ ಪ್ರಿಯ ಸಹೋದರ ಸಹೋದರಿಯೇ. ನಾನು ಅದಕ್ಕೆ ಮತ್ತೆ ಹೇಳ್ತಾ ಇದ್ದೇನೆ, ಇದು ಕೊನೆಯ ದಿನಗಳು, ಇದೇ ಸುಪ್ರಸನ್ನತೆಯ ಕಾಲವಿದೆ, ರಕ್ಷಣೆಯ ದಿನವಿದೆ. ನಮ್ಮನ್ನು ನಾವು ಎಚ್ಚರಿಸಿಕೊಳ್ಬೇಕು. ಎಸ್, ಇಂಗ್ಲಿಷ್ ಅಲ್ಲಿ Giving no offense in anything. That the ministry be not blamed. That the ministry be not blamed. Ministry blame ಆಗಬಾರ್ದ್ರಿ. ಮಿನಿಸ್ಟ್ರಿ ಸೇವಕಾಯಿ ಏನ್ ಸೇವಕ ಕೊಟ್ಟಿದ್ದಾನೆ, ಏನ್ ಕೆಲಸ ಕೊಟ್ಟಿದ್ದಾನೆ, ಅದು ಬ್ಲೇಮ್ಲೆಸ್, ಅದು ದೋಷವಿದ್ದಿರಬಾರ್ದು ಅಂತ ಬೈಬಲ್ ಹೇಳ್ತಾ ಇದೆ. ಯಾಕಂದ್ರೆ ಅದು ಸೇವೆ, ದೇವರ ರಾಜ್ಯದ ಸೇವೆ, ಅದು ಪರಲೋಕ ರಾಜ್ಯದ ಸೇವೆ ಆಗಿದೆ, ಮನುಷ್ಯರದಲ್ಲ. ಅದಕ್ಕೋಸ್ಕರ ಓಕೆ, ಮುಂದೆ ಓದಿ 4ನೇ ವಚನ. 4 ಓದಿದ್ದೀವಿ, 4 ಓದಿದ್ದೀವಿ, 5ನೇ ವಚನ. ಎಸ್. ನಾವು ಸಂಕಟಗಳಲ್ಲಿಯೂ, ಕೊರತೆಗಳಲ್ಲಿಯೂ, ಇಕ್ಕಟ್ಟುಗಳಲ್ಲಿಯೂ, ಪೆಟ್ಟುಗಳಲ್ಲಿಯೂ, ಸೆರೆಮನೆಗಳಲ್ಲಿಯೂ, ಕಲಹಗಳಲ್ಲಿಯೂ, ಕಷ್ಟವಾದ ಕೆಲಸಗಳಲ್ಲಿಯೂ, ನಿತ್ಯಗೇಡುಗಳಲ್ಲಿಯೂ, ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸುತ್ತೇವೆ. ಯಾರ್ರೀ ಇವನು? ರೆವರೆಂಡ್ ರೀ ಇವನು, ಅಪೋಸ್ಟಲ್ ರೀ ಇವನು, ಪ್ರಾಫೆಟ್ ರೀ ಇವನು. ಯಾರು? ಅಪೋಸ್ಟಲ್
ಪೌಲ ಹೇಳ್ತಾ ಇದ್ದಾನೆ, ಅವನಿಗೆ ಏನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಸೇವಕನಿಗೆ ಇದು ಆಗ್ತದ? ಮತ್ತೆ ಇನ್ನೊಂದ್ ಸರ್ತಿ ಓದ್ತೇನೆ ನೋಡ್ರಿ. ಎಸ್, ಓದಿ. ನಾವು ಸಂಕಟಗಳಲ್ಲಿಯೂ ಕೊರತೆಗಳಲ್ಲಿಯೂ ಇಕ್ಕಟ್ಟುಗಳಲ್ಲಿಯೂ ಪೆಟ್ಟುಗಳಲ್ಲಿಯೂ ಸೆರೆಮನೆಗಳಲ್ಲಿಯೂ ಕಲಹಗಳಲ್ಲಿಯೂ ಕಷ್ಟವಾದ ಕೆಲಸಗಳಲ್ಲಿಯೂ ನಿದ್ದೆಗೆಡುವುದರಲ್ಲಿಯೂ ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನ ತೋರಿಸ್ತೇವೆ. ಯಾಕಂದ್ರೆ ಸೇವಕನು ದೇವರಿಂದ ಆರಿಸಲ್ಪಟ್ರೆ ಇವುಗಳಿಂದ ಹಾದು ಹೋಗ್ಬೇಕಾಗ್ತದೆ. ಅವನಿಗೂ ಕಷ್ಟ ಇದೆ, ಅವನಿಗೂ ದುಃಖ ಇದೆ, ಅವನಿಗೂ ಸಮಸ್ಯೆ ಇದೆ. ಸೇವಕ ಅಂತಂದ್ರೆ ಅವನಿಗೆ ಏನು ಕಷ್ಟ ಇಲ್ಲ, ಏನು ದುಃಖ ಇಲ್ಲ ಅಂತಿಲ್ಲ. ಆದ್ರೆ ಅವುಗಳೆಲ್ಲದರಲ್ಲಿ ಹಾದು ಹೋಗ್ಬೇಕಾಗ್ತಾ ಇದೆ. ಯಾಕಂದ್ರೆ ಒಂದು ಮಾತು ಹೇಳ್ತಾನೆ, ಬಹು ತಾಳ್ಮೆ ತೋರಿಸುತ್ತೇವೆ. ಇದೆಲ್ಲ ಆದ್ರೂ ಪರವಾಗಿಲ್ಲ, ನಮಗದು ನುಂಗೋದಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಮುಂದೆ ಕೂತಿರುವಂತ ನಾನು ಆಸ್ ಅ ಸೇವಕನಾಗಿ ಅನೇಕ ಕಷ್ಟ, ಅನೇಕ ನೋವು, ಅನೇಕ ತೊಂದರೆಗಳು, ಅನೇಕ ವಿಷಯಗಳು ಇವೆಲ್ಲವೂ ಬಾಧೆಗೊಳಿಸ್ತಾ ಇರ್ತದೆ. ಆದ್ರೆ ನಾವು ತಾಳ್ಕೊಳ್ಬೇಕಾಗಿದೆ. ಯಾಕಂದರೆ ದೇವರು ನಮಗದನ್ನ ಕಲಿಸಿಕೊಡ್ತಾನೆ. ಅದಕ್ಕೆ ಸ್ವಂತ ಮನೆ, ಸ್ವಂತ ಜೀವಿತದಲ್ಲಿ ಅದು ಆದರೆ ಮಾತ್ರ ನಾವು ಮುಂದಿನವರನ್ನ ಅದರಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಸೇವಕನಿಗೆ ಅದರ ಎಕ್ಸ್ಪೀರಿಯನ್ಸ್ ಆದ್ರೆ ಮಾತ್ರ ಆ ಸೇವಕ ತನ್ನ ಕುರಿಗಳನ್ನ ಆ ಸಂಕಟಗಳಲ್ಲಿ, ಆ ಕಷ್ಟಗಳಲ್ಲಿ, ಆ ಬಾಧೆಗಳಲ್ಲಿ, ಆ ಉಪವಾಸಗಳಲ್ಲಿ, ಆ ನಿದ್ದೆಗೆಡುವುದರಲ್ಲಿ ಅವರನ್ನ ಪ್ರೋತ್ಸಾಹ ಪಡಿಸಿ, ಎಚ್ಚರಿಸಿ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ 10, 15, 20 ವರ್ಷಗಳ ಹಿಂದೆ ಇರುವಂತ ಸೇವಕರನ್ನ ನೀವು ನೋಡಿದ್ರೆ ಆ ಸೇವಕರು ಇವುಗಳನ್ನ ಅನುಭವಿಸ್ತಾ ಇದ್ರು, ಆದ್ರೆ ಯಾರಿಗೂ ಗುರುತಾಗ್ತಾ ಇರ್ಲಿಲ್ಲ. ಕಾರಣ ಯಾಕಂದ್ರೆ ಅವೆಲ್ಲವನ್ನ ಅವರು ಮುಚ್ಚಿಟ್ಟು ದೇವರ ವಾಕ್ಯವನ್ನ ಹಿಡಿದು ನಮ್ಮ ಮುಂದೆ ಬಂದರು. ಅದಕ್ಕೆ ಇವತ್ತು ನಮ್ಮಲ್ಲಿ ಜೀವ ಪ್ರಸರಿಸ್ತಾ ಇದೆ, ನಮ್ಮಲ್ಲೆಲ್ಲ ಬಲ ಪ್ರಸರಿಸ್ತಾ ಇದೆ. ಅವರೆಲ್ಲ ಉಪವಾಸ ಮಾಡಿದ್ದಾರೆ, ಸೇವಕರು ಉಪವಾಸ ಮಾಡಿದ್ದಾರೆ. ಬಿಡುಗಡೆಗಳಾಗದೇ ಇರುವಾಗ, ಸಭೆಗಳಲ್ಲಿ ಅದ್ಭುತಗಳಾಗದೇ ಇರುವಾಗ ಅವರು ಕಣ್ಣೀರಾಗ್ತಾ ಇದ್ರು, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಪ್ರಾರ್ಥಿಸ್ತಾ ಇದ್ರು, ರಾತ್ರಿ ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ರು. ಅವ್ರು ಯಾಕೆ? ಆತ್ಮಗಳನ್ನ ಕರ್ತನಿಗೋಸ್ಕರ ಸಿದ್ಧಪಡಿಸುವುದಕ್ಕ. ಇವತ್ತು ಅವೆಲ್ಲವುಗಳು ಕಡಿಮೆ ಆಗ್ತಾ ಇದೆ. ಬಹಳಷ್ಟು ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಭಾಗಗಳಲ್ಲಿ ಅಂತ ಸೇವೆ ಇಲ್ಲ. ಆದ್ರೆ ನಿಜವಾದ ದೇವರ ಸೇವಕನು ಇವುಗಳಿಂದ ಹಾದು ಹೋಗ್ಬೇಕಾಗ್ತದೆ. ಓಕೆ, ಹಿಂದಿಯಲ್ಲಿ ವರ್ಸ್ 5. अर्थात बड़े धैर्य में, क्लेशों में, अभावों में, कड़िमेली, हाँ, संकटों में, मार खाने में, बंदी किए जाने में, उत्पातों में, परिश्रम में, जागने में, भूख में, पवित्रता में, ज्ञान में, धीरज में, कृपालुता में, पवित्र आत्मा में, सच्चे प्रेम से, सत्य के वचन में, परमेश्वर के सामर्थ्य में, धार्मिकता के हथियारों को दाएं बाएं हाथों में लेकर आधार और निराधार में, यश और अपयश में, बदनामी और सुनामी में देने वालों के सदृश समझे जाते हैं. 5, 6, 7 ಅಲ್ಲಿ ಹೇಳ್ತಾ ಇದ್ದಾನೆ, ಸೇವಕನಿಗೆ ಇಷ್ಟೆಲ್ಲಾ ತೊಂದರೆಗಳಿದೆ, ಇಷ್ಟೆಲ್ಲಾ ಕಷ್ಟಗಳಿದೆ, ಅದರ ಜೊತೆ ಇಷ್ಟೆಲ್ಲವೂ ಕೂಡ ಆತನಲ್ಲಿ ಬದಲಾವಣೆ ತರುತ್ತದೆ. ಆದ್ರೆ ಇದೆಲ್ಲ ಆಗ್ತಾ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ದೇವರ ಒಂದು ಮಹಿಮೆಗೋಸ್ಕರ ಇದೆಲ್ಲ. ಓಕೆ, ಕನ್ನಡದಲ್ಲಿ ಓದ್ಕೊಳ್ಳೋಣ, ಇಲ್ಲಿಂದ ಬರೋಣ. ಶುದ್ಧ ಮನಸ್ಸು. ನೋಡಿ, ಈಗೇನಾಯ್ತು? ಕಷ್ಟ ಸಿಕ್ತು, ತೊಂದರೆ ಆಯ್ತು, ಇಲ್ಲೇನಿದೆ ರೀ, ಹಾನಿ ಆಯ್ತು, ಆಮೇಲೆ ಸಂಕಟಗಳಿದೆ, ಕಲಹಗಳಿದೆ, ಕಷ್ಟದ ಕೆಲಸಗಳಿದೆ, ನಿದ್ದೆಗೆಡುಗಳಿದೆ, ಉಪವಾಸ ಇದೆ. ಇದೆಲ್ಲ ಒಂದು ಕಡೆ. ಈಗ ಇನ್ನೊಂದು ಕಡೆ
ಶುದ್ಧ ಮನಸ್ಸು, ಶುದ್ಧ ಮನಸ್ಸು, ಜ್ಞಾನ, ಜ್ಞಾನ, ದೀರ್ಘಶಾಂತಿ, ಓ ದೀರ್ಘ ಶಾಂತಿ, ದಯೆ, ದಯೆ, ಪವಿತ್ರಾತ್ಮ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ಸತ್ಯವಾಕ್ಯ, ದೇವರ ಮಹತ್ವ, ದೇವರ ಮಹತ್ವ, ಇವುಗಳಿಂದ ಕೂಡಿದವರಾಗಿದ್ದೇವೆ. ಓ ಇವುಗಳಿಂದ ಕೂಡಿದರಾಗಿದ್ದೇವೆ. ಅಂದ್ರೆ ಒಬ್ಬ ಸೇವಕನು ಹೆಂಗಿರ್ಬೇಕಪ್ಪ ಅಂತ ನೀವ್ ಯಾರಾದ್ರೂ ಹುಡುಕ್ತಾ ಇದ್ರೆ, ಒಬ್ಬ ಸೇವಕನನ್ನ ಹೆಂಗೆ ಗುರುತಿಡಿಬೇಕಂತ ನೀವ್ ಯಾರಾದ್ರೂ ಹುಡುಕ್ತಾ ಇದ್ರೆ, ಇದು ಆತನಲ್ಲಿರ್ಬೇಕಾದಂತ ಕ್ವಾಲಿಟೀಸ್ಗಳು. ಯಾರಾದ್ರೂ ಪಾಸ್ಟರ್ ಹೆಂಗಿರ್ಬೇಕು ಸರ್, ಸೇವಕನನ್ನ ಹೆಂಗ್ ನಾವು ನಂಬಬೇಕು ಸರ್, ಈ ಸೇವಕ ನಿಜವಾದ ಸೇವಕನು ಹೇಗಿದಾನಪ್ಪ ಅಂತ ಹೆಂಗ್ ಗುರುತಿಡ್ಬೇಕಂದ್ರೆ ಬೈಬಲ್ ಹೇಳ್ತಾ ಇರೋ ಪ್ರಕಾರ ಇದು ಆತನ ಗುಣಲಕ್ಷಣ ಇದೆ. ಇನ್ನೊಂದ್ಸರ್ತಿ ಓದ್ರಿ ಅದು. ಶುದ್ಧ ಮನಸ್ಸು, ಮೊದಲನೇ ಸಂಗತಿ ಅವನಲ್ಲಿ ಶುದ್ಧ ಮನಸ್ಸಿರ್ಬೇಕು, ಕಪಟ ಮನಸ್ಸಿರಬಾರ್ದ್ರಿ. ಒಬ್ಬರಿಗೊಂದು ಮನಸ್ಸು, ಫಸ್ಟ್ ಬೆಂಚ್ದವ್ರಿಗೆ ಒಂದು ಮನಸ್ಸು, ಪ್ರಮೋಷನ್ ಮಾಡಿದವ್ರಿಗೆ ಒಂದು ಮನಸ್ಸು, ಹೆಚ್ಚಿನ ಕಾಣಿಕೆ ಕೊಡೋರಿಗೆ ಒಂದು ಮನಸ್ಸು, ಆಮೇಲೆ ಚರ್ಚ್ ಅಲ್ಲಿ ಬಹಳ ಮುಂದಿರುವಂತವ್ರಿಗೆ ಒಂದು ಮನಸ್ಸು, ಹಿಂದಿರುವಂತವ್ರಿಗೆ ಒಂದು ಮನಸ್ಸು ಇಲ್ಲ. ಆಮೇಲೆ ಚರ್ಚ್ ಅಲ್ಲಿ ಮೊದಲು ಪಾಸ್ಟರ್ ಇದ್ದವಾಗ ನಾ ಬರಬಾರ್ದು ಅಂತ ಹೇಳಿ ಇವರೊಂದು ಟೀಮ್ ಅಲ್ಲಿ ಇದ್ರು, ಇವರಿಗೊಂದು ಮನಸ್ಸು, ಈ ಕಡೆ ಒಂದು ಟೀಮ್ ನಲ್ಲಿ ನನ್ ಜೊತೆ ಇದ್ರು ಅವರಿಗೊಂದು ಮನಸ್ಸು ಇಲ್ಲ. ಶುದ್ಧ ಮನಸ್ಸು, ಅಶುದ್ಧದ ಒಂದು ಸಂಗತಿಗಳಿರಬಾರ್ದು. ಲಾಸ್ಟ್ ಬೆಂಚ್ ಇಂದ ಹಿಡ್ಕೊಂಡು ಫಸ್ಟ್ ಬೆಂಚ್ ವರೆಗೆ, ಸಣ್ಣವರು ಹಿಡ್ಕೊಂಡು ದೊಡ್ಡವರವರೆಗೆ, ಬಡವರು ಹಿಡ್ಕೊಂಡು ಐಶ್ವರ್ಯವಂತರವರೆಗೆ, ಚಿಕ್ಕವರು ಹಿಡ್ಕೊಂಡು ದೊಡ್ಡವರವರೆಗೆ, ಅವರೆಲ್ಲರಿಗೋಸ್ಕರ ಆತನಲ್ಲಿ ಶುದ್ಧ ಮನಸ್ಸಿರಬೇಕು. ಎರಡನೇದು ಜ್ಞಾನ ಇರಬೇಕು ಆತನಿಗೆ, ದೇವ ವಾಕ್ಯದ ಜ್ಞಾನ ಇರಬೇಕು, ದೈವಿಕ ವಾಕ್ಯದ ಜ್ಞಾನವಿರಬೇಕು. ದೇವರ ವಾಕ್ಯವನ್ನ ಸಾರುವವನಷ್ಟೇ ಅಲ್ಲ, ಬೋಧಿಸುವವನಾಗಿರ್ಬೇಕು. ಯಾಕಪ್ಪ ಅಂದ್ರೆ ಅನೇಕರಿಗೆ ದೇವರ ವಾಕ್ಯದ ಇನ್ಫಾರ್ಮೇಶನ್ಸ್ಗಳಿದೆ, ದೇವರ ವಾಕ್ಯದ ಇನ್ಫಾರ್ಮೇಶನ್ಸ್ಗಳಿದೆ. ಹಿಂಗಿದೆ. ನೀವು ಅನೇಕರಿಗೆ ನೀವು ಹೋಗಿ ಕೇಳ್ರಿ, ಅನ್ಯರಿಗೂ ಕೇಳ್ರಿ, ಹೌದ್ರಿ ಯೇಸು ಸ್ವಾಮಿ ಮನುಷ್ಯರ ಪಾಪಕ್ಕಾಗಿ ಸತ್ತನಂತ್ರಿ ಈಸ್ಟರ್, ಗುಡ್ ಫ್ರೈಡೆ ದಿವಸ ಅಂತ ಹೇಳ್ತಾರೆ. ಇನ್ಫಾರ್ಮೇಶನ್ ಇದೆ. ಅದು ಸತ್ಯಾಂಶ ಏನಿದೆ, ನಿನ್ ಪಾಪಕ್ಕೋಸ್ಕರನು ಸತ್ತಿದ್ದಾನಪ್ಪ ಅನ್ನುವಂಥದ್ದೇ ಸತ್ಯಾಂಶ. ಅದು ಯಾರಿಗೂ ಗುರುತಿಲ್ಲ, ಅದನ್ನ ಅನೇಕರು ಹೇಳಲ್ಲ. ಅದಕ್ಕೆ ಅವನು ಹೇಳ್ತಾನೆ ಜ್ಞಾನ, ದೀರ್ಘಶಾಂತಿ, ಜ್ಞಾನದಲ್ಲಿರ್ಬೇಕು ಅವನು ಸೇವಕನು. ಆಮೇಲೆ ಅವನಲ್ಲಿ ದೀರ್ಘ ಶಾಂತಿ ಇರಬೇಕು. ಒಂದು ಜೀವನ ಬದಲಾಗ್ತಾ ಇಲ್ಲ, ಒಂದು ಕುಟುಂಬ ಬದಲಾಗ್ತಾ ಇಲ್ಲ ಅಂದ್ರೆ ಕಿತ್ತಿ ಹಾರೊಡಿಯೋದಲ್ಲ, ಅವನಿಗೋಸ್ಕರ ಪ್ರೇಯರ್ ಮಾಡೋದು, ನಿಲ್ಸೋದು, ಹಿಡಿಯೋದು, ಅವನನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು, ಅವನನ್ನ ತಿದ್ದಬೇಕು, ಅವನನ್ನ ಸರಿಪಡಿಸ್ಬೇಕು, ಅವನಿಗೋಸ್ಕರ ಶಾಂತವಾಗಿ ಪ್ರಾರ್ಥಿಸ್ಬೇಕು. ಅಲ್ಲಿ ಬಿಡುಗಡೆ ಕಾಣುವವರೆಗೂ ಅವನು ದೀರ್ಘ ಶಾಂತನಾಗಿರ್ಬೇಕು. ಇದು ಸೇವಕನ ಕ್ವಾಲಿಟಿ. ಓಕೆ, ಮತ್ತೆ ಮುಂದೆ ದಯೆ ಇರ್ಬೇಕ್ರಿ ಅವನಿಗೆ, ದಯೆ ಇರ್ಬೇಕ್ರಿ ಅವನಿಗೆ. ನಾನ್ ಇವ್ರ ಮನೆಗ್ ಬರಂಗಿಲ್ಲ, ಇಲ್ಲ ನಾ ಅನೇಕ ನೀವು ನೋಡಿದ್ರಿ, ಕೆಲವೊಬ್ಬರಿಗೆ ಸೇವಕರಿಗೆ ನಮ್ ಚರ್ಚ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇದಾರೋ ಗೊತ್ತಿಲ್ಲ, ಇವರು ಮೆಂಬರ್ಸ್ ಇದಾರಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಚರ್ಚಿಗೆ ಬರೋಂಗಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು. ಕೆಲವೊಬ್ಬರಿದ್ದಾರೆ ಅವ್ರು ಚರ್ಚಿಗೆ ಬರೋಂಗಿಲ್ಲ, ಅದಕ್ಕೆ ಅವ್ರು ಚರ್ಚಿಗೆ ಬರಂಗಿಲ್ಲ ಅಂದ್ರೆ ನನಗೆ ಹೆಂಗ್ ಗೊತ್ತಾಗ್ತದೆ ನೀವು ಇದ್ದೀರಿ ಚರ್ಚಿನವರು ಅಂತ ಹೇಳ್ತಾರೆ. ಹೌದಾ? ಇಲ್ಲ ಕೇಳಿದಿರಲ್ಲ ಏನಂತ, ನೀವು ಚರ್ಚಿಗೆ ಬಂದಿರಲ್ಲ ನಿಮ್ಗೆ ಹೆಂಗ್ ಗುರ್ತಿಡಿಯೋಣ? ಅದರ ಅಪೋಸಿಟ್ ಏನ್ರಿ, ನೀವು ವಿಸಿಟ್ಗೆ ಹೋಗಿಲ್ಲ, ಗುರ್ತಿಲ್ಲ ನಿಮ್ಗೆ. ನೀವು ವಿಸಿಟಿಗೆ ಹೋಗಿದ್ರೆ ಗುರ್ತಿರ್ತಿತ್ತಲ್ಲ ಅವ್ರಿಗೆ. ನೀವು ವಿಸಿಟಿಗೆ ಹೋದ್ರೆ ಅವ್ರಿಗೆ ಅನ್ಸ್ತಿತ್ತಲ್ಲ, ನಮ್ ಪಾಸ್ಟರ್ ಬಂದು ಕೇಳ್ತಾನಪ್ಪ ನೆಕ್ಸ್ಟ್ ಸಂಡೇ ಹೋಗ್ಬಿಡಮ್ ಈ ಸಂಡೇ ಅಂತ ಹೇಳಿ. ಇಲ್ಲ ನೋಡ್ರಿ, ಹೀಗಿದೆ. ಅದ್ರ ಅನೇಕ ಬಾರಿ ನಾವೇನ್ ಹೇಳ್ತೇವೆ, ಅವ್ರ ಜೊತೆ ನಮ್ ಕಮ್ಯುನಿಕೇಶನ್ ಇಲ್ಲ, ನೀವು ಸಂಡೇ ಬಂದಿಲ್ಲ ಅದಕ್ಕೆ ನಮ್ಗೆ ಗುರ್ತಿ ಇಲ್ಲ. ನಾವು ಅವ್ರ ಜೊತೆ ಇದ್ದಾಗ ಬರ್ತದೆ. ಅದಕ್ಕೆ ಅವನು ಹೇಳ್ತಾನೆ ದಯೆ ತೋರಿಸುವವನಾಗಿರ್ಬೇಕು. ದಯೆ ಯಾಕೆ? ಅವ್ರಿಗೆ ದಯೆ ಬೇಕು ಸಿಸ್ಟರ್. ಅನೇಕರಿಗೆ ದಯೆ ಬೇಕಾಗಿದೆ, ಬೇರೆದೇನು ಬೇಕಾಗಿಲ್ಲ. ನಾನು ಅನೇಕರಿಗೆ ಏನು ಕೊಡ್ಲಿಕ್ಕೆ ಆಗಲ್ಲ, ಬಟ್ ಅವ್ರಿಗೆ 1 ನಿಮಿಷ 2 ನಿಮಿಷ ನಾನು ಮಾತಾಡಿದಾಗ ಅವ್ರಿಗೆ ನೆಮ್ಮದಿ ಅನಿಸ್ತದೆ, ಸಂತೋಷ ಅನಿಸ್ತದೆ. ಅವಾಗ ನನಗೂ ಅದಕ್ಕಿಂತ ಹೆಚ್ಚಿನ ಸಂತೋಷ ಅನಿಸ್ತದೆ. ಯಾಕೆ ಗುರ್ತಾ? ದಯೆ ಹೊಂದಿದ್ದೀರಿ, ದಯೆ ನಾನ್ ಪಡ್ಕೊಳ್ತೀನಿ. ಓಕೆ, ಮುಂದೆ ಹೇಳ್ತದೆ ಪವಿತ್ರಾತ್ಮ. ಇದು ಬಹಳ ಇಂಪಾರ್ಟೆನ್ಸ್ ಇದೆ ರೀ. ಯಾರು ನಿಜವಾಗಿ ದೇವರಾತ್ಮನಿಂದ ತುಂಬಿಸಲ್ಪಟ್ಟಿರ್ತಾರೋ, ಆರಿಸಲ್ಪಟ್ಟಿರ್ತಾರೋ, ಅವರ ಮೇಲೆ ಪರಿಶುದ್ಧಾತ್ಮನು ಇಳಿದು ಬರ್ತಾನೆ, ಅವರಲ್ಲಿ ಪರಿಶುದ್ಧಾತ್ಮನು ಇರ್ತಾನೆ. जिसके अंदर जिसको परमेश्वर ने चुना है उसके ऊपर पवित्र आत्मा होती है, उनके ऊपर उनके अंदर पवित्र आत्मा होती है. ये बहुत जरूरी है. ನೀವ್ ಹೇಳ್ಬೋದು, ಪಾಸ್ಟರ್ ಹಳೆ ಸೇವಕರಲ್ಲಿ ನಮ್ ಸಭಾಪಾಲಕರಲ್ಲಿ ನಾವು ಕಾಣಲಿಲ್ಲ ಅಂತ. ಪರಿಶುದ್ಧಾತ್ಮನಂದ್ರೆ ಕೇವಲ ಅನ್ಯ ಭಾಷೆಗಳಲ್ಲಿ ಮಾತಾಡೋದಂತಲ್ಲ, ಅನ್ಯ ಭಾಷೆಗಳು ಒಂದು ಚಿಹ್ನೆ ಆಗಿದೆ ಅಷ್ಟೇ. ಆದ್ರೆ ಅನೇಕ ಹಳೆ ಕಾಲದ ಸೇವಕರನ್ನ ನೀವು ನೋಡಿದ್ರೆ, ಅವ್ರು ಪ್ರೇಯರ್ ಮಾಡಿದ್ರೆ ಮಕ್ಕಳಿಗೆ ಗುಣವಾಗಿದೆ, ಅವ್ರು ಪ್ರಾರ್ಥನೆ ಮಾಡಿದ್ರೆ ದೆವ್ವಗಳು ಬಿಟ್ಟು ಹೋಗಿದೆ, ಅವ್ರು ನಿಮ್ಮ ಮನೆಗಳಿಗೆ ಬಂದು ಪ್ರಾರ್ಥಿಸಿದಾಗ ಮದುವೆಗಳಾಗಿದೆ. ಯಾಕೆ? ಪವಿತ್ರಾತ್ಮನ ಪ್ರೇರಣೆಯಿಂದ ಮಾಡಿದಂತ ಪ್ರಾರ್ಥನೆ.
ಉತ್ತರ ತೆಗೆದುಕೊಂಡು ಬಂದದ್ದು. ಅದಕ್ಕೆ ಹೇಳ್ತಾ ಇದ್ದೆ. ಬಟ್ ಈ ಕಾಲದಲ್ಲಿ ಅವ್ರಿಗೆ ಪ್ರೇಯರ್ ಲೈಫು ಇಲ್ಲ, ಬೈಬಲ್ ಇಲ್ಲ, ವಾಕ್ಯನೂ ಇಲ್ಲ. ಅದಕ್ಕೆ ಅವ್ರ ಜೀವಿತದಲ್ಲಿ ಪರಿಶುದ್ಧಾತ್ಮನು ಇಲ್ಲ. ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೇನೆ, ಪರಿಶುದ್ಧಾತ್ಮನ್ ಯಾವಾಗ ಬರ್ತಾನಂದ್ರೆ ಯಾವಾಗ ನಾವು ಕ್ರಿಸ್ತನಲ್ಲಿ ಇರ್ತೇವಲ್ಲ ಆವಾಗ ಪರಿಶುದ್ಧಾತ್ಮನ ಬರ್ತಾನೆ. ಓಕೆ, ಪವಿತ್ರಾತ್ಮ ಕಪಟವಿಲ್ಲದ ಪ್ರೀತಿ. ಕಪಟವಿಲ್ಲದ ಪ್ರೀತಿ. ನೀವು ನೋಡ್ತಿರ್ಲಿಲ್ಲ, ಗುರ್ತಿಲ್ಲ. ನನಗೆ ಅನೇಕರು ಹೇಳ್ತಾ ಇರ್ತಾರೆ, ಪಾಸ್ಟರ್ ನಮ್ಮ ಮನೆ ಮುರಿದುದು ನಮ್ಮ ಪಾಸ್ಟರ್ ಅಂತ. ನಮ್ಮ ಮನೆ ಮುರಿದುದು ನಮ್ಮ ಸೇವಕರೇ, ನಮ್ ಚರ್ಚ್ ಪಾಸ್ಟರ್. ಇಬ್ಬರಿಗೂ ಜಗಳ ಹಚ್ಬಿಟ್ಟು, ನಮ್ಗೊಂದು ಹೇಳಿದ್ರು ಅವ್ರಿಗೊಂದು ಹೇಳಿದ್ರು, ಜಗಳ ಹಚ್ಕೊಂಡು. ಬೈಬಲ್ ಹೇಳ್ತದೆ ಕಪಟವಿಲ್ಲದ ಪ್ರೀತಿ ಇರ್ಬೇಕು. ಅವ್ನಿಗೆ ಏನ್ ಸಿಗ್ತದೆ ಸಿಗೋದಿಲ್ಲ ಪರವಾಗಿಲ್ಲ, ಕಾಣಿಕೆ ಕೊಡ್ತಾರೆ ಕೊಡೋದಿಲ್ಲ ಪರವಾಗಿಲ್ಲ, ಚರ್ಚಿಗೆ ಬರ್ತಾರೆ ಬರೋದಿಲ್ಲ ಪರವಾಗಿಲ್ಲ, ನಾನ್ ಪ್ರೀತಿಸ್ತೇನೆ ಅವ್ರಿಗೆ, ಯಾಕಂದ್ರೆ ಇವ್ರು ನನಗೆ ದೇವ್ರು ಕೊಟ್ಟಂತದ್ದು. ನಾನು ಪ್ರೀತಿಸ್ತೇನೆ. ಕಪಟತೆ ಇಲ್ಲದೆ ಅವರನ್ನ ಪ್ರೀತಿಸುವ. ನೀವು ನೋಡ್ತಿರ್ಲಿಲ್ಲ, ಗೊತ್ತಿಲ್ಲ. ನಾನು ಕೆಲವು ಚರ್ಚಸ್ ಗಳಿಗೆ ಹೋದಾಗ ಅವ್ರು ಹೇಳ್ತಾರೆ, ಸ್ವಲ್ಪ 2 ನಿಮಿಷ ಪ್ರೇಯರ್ ಮಾಡ್ಬಿಡ್ರಿ ಸರ್, 2 ನಿಮಿಷ ಪ್ರೇಯರ್ ಮಾಡ್ಬಿಡ್ರಿ. ಅವ್ರೇನ್ ರೆಗ್ಯುಲರ್ ಆಗಿ ಬರಂಗಿಲ್ಲ, ಎಷ್ಟು ಹೇಳಿದ್ರು ಅಷ್ಟೇ. ಮೊಂಡರ್ ಅವರು ಒಂದ್ 2 ನಿಮಿಷ ಪ್ರೇಯರ್ ಮಾಡಿ. ನನಗದು ಇಷ್ಟ ಇಲ್ಲ. ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತೇನೆ, ಇಲ್ಲ ಅಯ್ಯ, ನನಗೆ ಗೊತ್ತಾಗಲ್ಲ. ನಾನು ಯಾವಾಗ ಪ್ರೇಯರಿಂಗ್ ನಿಂತೇನೆ ಅಂದ್ರೆ ದೇವರಾತ್ಮನ್ ಏನ್ ಹೇಳ್ತಾನೆ ಅದು ನಾನು ಮಾಡ್ತೇನೆ. ನಾನು ಮಾತಾಡ್ಲಿಕ್ಕೆ ಜಾಸ್ತಿ ಆಗ್ಲಿಕ್ಕಿಲ್ಲ. 1 ನಿಮಿಷನೂ ಮಾಡ್ಬೋದು, 2 ನಿಮಿಷನೂ ಮಾಡ್ಬೋದು, 5 ನಿಮಿಷನೂ ಮಾಡ್ಬೋದು. ಅದಕ್ಕೆ ಕೆಲವೊಬ್ರಿಗೆ ಏನಂದ್ರೆ ಅವ್ರಂದ್ರೆ ಪ್ರೀತಿ ಇಲ್ಲ, ತಿರಸ್ಕಾರ. ಬಟ್ ಬೈಬಲ್ ಹೇಳ್ತದೆ ಹಂಗಲ್ಲ. ಸೇವಕನಲ್ಲಿ ಏನಿರ್ಬೇಕು? ಕಪಟವಿಲ್ಲದ ಪ್ರೀತಿ. ಮತ್ತೇನ್ ಹೇಳ್ತದೆ? ಸತ್ಯವಾಕ್ಯ. ಇದು ನೆನಪಿಟ್ಕೊಳ್ರಿ. ಅಂದ್ರೆ ಅರ್ಥ ವಾಕ್ಯದಲ್ಲಿ ಕೂಡ 2 ಇದೆ. ಒಂದು ಸತ್ಯವಾಕ್ಯ, ಒಂದು ಅಸತ್ಯವಾಕ್ಯ. ಸುಳ್ಳು, ಒಂದು ಸತ್ಯ. ಅದಕ್ಕೆ ಹೇಳ್ತಾ ಇರೋದ್ರಿ, ಕೊನೆಯ ದಿನಗಳಲ್ಲಿ ಕ್ಷಾಮ ಬರ್ತದೆ. ಶನಿವಾರ ನಾವು ಮತ್ತೆ ಕೇಳ್ತಾ ಇದೀವಿ ಸೆಕೆಂಡ್ ಕಮಿಂಗ್ ಬಗ್ಗೆ. ಅಲ್ಲಿ ನಾನು ಹೇಳ್ತೇನೆ ಏನಾಗ್ತದೆ ಅಂತ ಹೇಳಿ, ಮುಂದೆ ಏನಾಗ್ತದೆ ಅಂತ ಬೈಬಲ್ ಹೇಳ್ತದೆ. ಅದನ್ನ ನಾವು ನೋಡ್ಲಿಕ್ಕಿದೆ. ಸತ್ಯವಾಕ್ಯದ ವಿರುದ್ಧ ಸುಳ್ಳು ವಾಕ್ಯ ಬರ್ತದೆ, ಸುಳ್ಳು ಬೋಧನೆ ಬರ್ತದೆ, ಅಷ್ಟೇ. ಸತ್ಯವಾಕ್ಯ. ಆಮೇಲೆ ದೇವರ ಮಹತ್ವ. ಪಾಸ್ಟರ್ದ ಮಹತ್ವ ಅಲ್ಲ, ಚರ್ಚಿಗೆ ಬರೋದು ಮಹತ್ವ ಅಲ್ಲ. ಚರ್ಚಿಗೆ ಬರ್ಬೇಕು ನೀನ್ ಕಂಪಲ್ಸರಿ. ದೇವ್ರ ಜೊತೆ ಇರ್ಲಿ ಇರ್ಲಾರ್ದೋಗಪ್ಪ, ಚರ್ಚಿಗೆ ಬಾ. ಇಲ್ಲ ಇಲ್ಲ ಇಲ್ಲ. ಪಾಸ್ಟರ್ಗೆ ಭೇಟಿ ಆಗ್ಬೇಕು, ಪಾಸ್ಟರ್ಗೆ ವಿಶ್ ಮಾಡ್ಬೇಕು ನೀ, ಪಾಸ್ಟರ್ಗೆ ಪ್ರೈಸ್ ಲಾರ್ಡ್ ಅನ್ಬೇಕು ನೀ. ಇಂಪಾರ್ಟೆನ್ಸ್ ಇಲ್ಲ. ನಿನ್ ಮನೆಗೆ ಏನ್ ಬಿ ಫಂಕ್ಷನ್ ಇದ್ರೆ ಪಾಸ್ಟರ್ ಮೊದಲು ಕೇಳ್ಬೇಕು. ನೀನ್ ಯಾರಿಗೆ ಕರಿಬೇಕಾದ್ರೆ, ನಿನ್ ಮನೆಗೆ ಪ್ರೇರಿಗೆ ಕರಿಬೇಕಾದ್ರೂ ಪಾಸ್ಟರ್ ಕೇಳ್ಬೇಕು. ಇಲ್ಲ ಇಲ್ಲ ಇಲ್ಲ. ಮಹತ್ವ, ಮಹಿಮೆ, ಮಹತ್ವ, ಆದರಕ್ಕೆ ಯೋಗ್ಯನು ಒಬ್ಬನೇ. ಆತನ ಹೆಸರು ಯೇಸು ಕ್ರಿಸ್ತನು ನಮ್ಮ ದೇವರಾಗಿದ್ದಾನೆ. ಎಲ್ಲ ಘನ, ಮಾನ, ಮಹಿಮೆ, ಮಹತ್ವಗಳು, ಪ್ರಭಾವಗಳು ಕೇವಲ ಕರ್ತನಿಗೆ ಸಲ್ಲಬೇಕು. ಎಲ್ಲ ಕರ್ತನಿಗೆ ಸಲ್ಲಬೇಕು. ಮಾಸ್ಟರ್ ಜಾರ್ಜ್ಗೆ ಏನು ಇರಬಾರ್ದು, ಬ್ರದರ್ ಜಾರ್ಜ್ಗೆ ಏನು ಇರಬಾರ್ದು, ಸ್ಪಿರಿಚುವಲ್ ಲೈಫ್ ಲೈನ್ಗೆ ಏನು ಇರಬಾರ್ದು, ಸ್ಪಿರಿಚುವಲ್ ಲೈಫ್ ಲೈನ್ ಕುಟುಂಬಕ್ಕೆ ಏನು ಇರಬಾರ್ದು, ನನಗೂ ನನ್ನ ವೈಫ್ಗೂ ಏನು ಇರಬಾರ್ದು. ಎಲ್ಲ ಮಹತ್ವ ದೇವರಿಗೆ, ಎಲ್ಲ ಮಹತ್ವ ದೇವರಿಗೆ. ನಾನು ಅದಕ್ಕೆ ಹೇಳ್ತೇನೆ, ಕೆಲವೊಂದು ಬಾರಿ ನಾವು ಮದುವೆಗಳಿಗೆ ಹೋದಾಗ ಅವರೆಲ್ಲ ಟ್ರೀಟ್ ಮಾಡೋದು ನೋಡುವಾಗ ಏನೋ ಒಂದು ದೇವ್ರು ಬಂದಂಗೆ ಮಾಡ್ತಾ ಇರ್ತಾರೆ. ನಾನು ಹೇಳ್ತೇನೆ, ಇಲ್ಲ ಇಲ್ಲ, ಹಂಗ್ ಮಾಡ್ಬೇಡ್ರಿ, ದಯಮಾಡಿ. ಎಲ್ಲರ ಕಾನ್ಸಂಟ್ರೇಷನ್ ನಮ್ ಕಡೆ ತಗೊಂಡ್ ಬರ್ಬೇಡ್ರಿ. ನಾವು ಕೇವಲ ಸಾಧಾರಣ ಮನುಷ್ಯರು, ನಾವು ನಿಮ್ ಜೊತೆ ಸಂಬಂಧಿಕರು, ಪ್ರೀತಿ ಮಾಡೋರು, ನಾವು ನಿಮ್ ಜೊತೆ ಸೇರಿಕೊಂಡಿದ್ದೀವಿ ಅಷ್ಟೇ. ಮಹತ್ವ ದೇವರಿಗುಂಟಾಗಲಿ, ಮಹಿಮೆ ದೇವರಿಗುಂಟಾಗಲಿ, ಘನವು ದೇವರಿಗುಂಟಾಗಲಿ ಈಗ ಯುಗಾಂತರಗಳಲ್ಲಿ. ನಾವು ಪಾಸ್ಟರ್ಸ್ ಗಳಿಗೆ ಎಷ್ಟು ಮಹತ್ವ ಕೊಡ್ತಾ ಇದೆ. ಹಂಗಂತ ಮಹತ್ವ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಕೊಡ್ಬೇಕು. ಆದ್ರೆ ದೇವರಿಗೆ ಇಷ್ಟದಂತ ಮಹತ್ವ ಅಲ್ಲ. ಪ್ರೀತಿಸ್ಬೇಕು ನೀವು, ಒಬಿಡಿಯನ್ಸ್ ಆಗ್ಬೇಕು, ವಿಧೇಯರಾಗಿರ್ಬೇಕು ನೀವು. महत्व देना चाहिए आप अपने पास्टर्स को, लीडर्स को। मैं नहीं बोल रहा हूं, लेकिन परमेश्वर का महत्व उनको नहीं देना. जैसे परमेश्वर नहीं बना के रखना उनको, ದೇವರು ಮಾಡಿ ಇಡಬಾರ್ದು. ಅವರಿಗೆ ಒಂದು ಮಹತ್ವ ಇಡಬೇಕಷ್ಟೇ, ಅವರಿಗೊಂದು ಪ್ರೀತಿ ಇರಬೇಕಷ್ಟೇ, ಅವರಿಗೊಂದು ರೆಸ್ಪೆಕ್ಟ್ ಇಡಬೇಕಷ್ಟೇ. ಬಟ್ ಅವ್ರನ್ನ ದೇವರು ಮಾಡಬಾರದು, ಬೈಬಲ್ ಹೇಳ್ತದೆ. ಓಕೆ, ಮತ್ತೆ ಹೇಳ್ತದೆ ಇವುಗಳಿಂದ ಕೂಡಿದವರಾಗಿದ್ದೀರಿ. ಪೌಲ ಎಷ್ಟು ಬೋಲ್ಡ್ ಆಗಿ ಹೇಳ್ತಾನೆ ನೋಡ್ರಿ, ನಾನು ಇವರಿಂದ ಕೂಡಿರಾಗಿದ್ದೇನೆ. ಯಾರಾದ್ರೂ ಹೇಳ್ತಾರ? ಪ್ರಾರ್ಥನಾ ವೀರನಾದಂತ ಸೇವಕನಾಗಿದೆ ನಾನು, ಯಾರಾದ್ರೂ ಹೇಳ್ತಾರ? ಇಲ್ಲ. ಪೌಲ ಎಷ್ಟು ಗಟ್ಸ್ ಇಂದ ಹೇಳ್ತಾ ಇದ್ದಾನ್ರಿ, ನಾನು ಇದೆಲ್ಲ ಆಗಿದ್ದೇನೆ. ಎಸ್. ಎಡಬಲಗೈಗಳಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡವರು, ಮಾನ ಅವಮಾನ, ಕೀರ್ತಿ ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೀವಿ. ಮೋಸಗಾರರೆನಿಸಿಕೊಂಡರು, ಸತ್ಯವಂತರು, ಅಜ್ಞಾತರೆನಿಸಿಕೊಂಡರು, ವಿಜ್ಞಾತರು, ಸಾಯುವವರಾಗಿ ತೋರಿದರು, ಬದುಕುವವರು ಆಗಿದ್ದೇವೆ. ಶಿಕ್ಷೆ ಹೊಂದುವವರಾಗಿದ್ದರು, ಕೊಲ್ಲಲ್ಪಡದವರು, ದುಃಖ ಪಡುವವರಾಗಿದ್ದರು, ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರು, ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನು ಇಲ್ಲದವರಾಗಿದ್ದರು, ಎಲ್ಲ ಇದ್ದವರು ಆಗಿದ್ದೇವೆ. ಆಮೆನ್. ಎಷ್ಟಿದೆ ಆತನಿಗೆ ತೊಂದರೆ, ಸೇವಕರಿಗೆ ಇಷ್ಟೆಲ್ಲ ಇರ್ತದ. ನಾವು ಓದ್ತಾ ಇರೋದ್ರಿ 2 Corinthians chapter 6 verse 7, 8, 9, 10 ಓದಿದ್ವಿ.
ನಿಮ್ ಬೈಬಲ್ ಹಾಗೆ ಹೇಳ್ತಾ ಇದೆ. ಅವನೇನ್ ಹೇಳ್ತಾ ಇದ್ದಾನೆ, ನಾವು ಕೊಲ್ಲಲ್ಪಡುವವರಾಗಿದ್ರು ಏನಂತೆ, ಶಿಕ್ಷೆ ಹೊಂದುವವರಾಗಿದ್ರು. ಇಲ್ಲಿದೆ ನೋಡಿ, ಇಲ್ಲ ಫಸ್ಟ್ ಅದು ನೋಡ್ರಿ, ಸಾಯುವವರಾಗಿ ತೋರಿದ್ರು ಬದುಕುವವರಾಗಿದ್ದೇವೆ. ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಗೆ ಅನಿಸ್ತಾ ಇದೆಯಾ ನಾವು ಸತ್ತೋಗ್ಬಿಡ್ತೀವಪ್ಪ, ಈಗೇನ್ ಸತ್ತೋಗ್ಬಿಡ್ತೀವಿ ನಾವು ಸಾಲದಲ್ಲಿ, ಈಗ ರೋಗದಲ್ಲಿ ಸತ್ತೋಗ್ಬಿಡ್ತೀವಪ್ಪ, ಭಯದಲ್ಲಿ ಸತ್ತೋಗ್ಬಿಡ್ತೀವಿ, ನಮ್ಮ ಮನೆ ಏನಿಲ್ಲ ಆಯ್ತು ಈಗ ನಾವು ಮುಗಿದೋಯ್ತು ಅಂತ ಕತ್ತಿ ನಿಮ್ಗೆ ಅನಿಸ್ತಾ ಇದ್ರೆ, ಪೌಲ ಹೇಳ್ತಾ ಇದ್ದಾನೆ, ಇಲ್ಲ, ನಾವು ಸಾಯುವವರಾಗಿದ್ದರೂ ಬದುಕುವವರಾಗಿದ್ದೇವೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ನಾನ್ ನಂಬ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ 134 ಜನ ಕಿವಿ ಇದ್ದು ನೀವು ಕೇಳ್ತಾ ಇದ್ದೀರಾ. ನೀವು ಯಾವುದೇ ಭಾಗದಲ್ಲಿ ಸಾಯುವವರಾಗಿದ್ದೀರಿ ಅಂತ ನಿಮ್ಗೆ ಕಾಣಿಸ್ತಾ ಇದ್ರೆ ನಂಬಿಕೆ ಇಡ್ರಿ, ನೀವು ಬದುಕುವವರಾಗಿದ್ದೀರಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ಸಾಯುವುದಕ್ಕಾಗಿ ದೇವರು ನಿಮ್ಮನ್ನ ಮುಂದೆ ಸೇವಕರನ್ನ ಕಳಿಸಿಲ್ಲ, ಸಾಯುವವರಾಗಿದ್ದರಿಂದ ದೇವರು ತನ್ನ ವಾಕ್ಯವನ್ನ ಕಳಿಸಲಿಲ್ಲ, ಜೀವ ಕೊಡುವುದಕ್ಕಾಗಿ ದೇವರು ಕಳಿಸಿದ್ದಾರೆ. ಓಕೆ, ಮುಂದೆ ಹೇಳ್ತದೆ, ಕೊಲ್ಲಲ್ಪಟ್ಟವರಾಗಿದ್ರು, ಶಿಕ್ಷೆ ಹೊಂದುವವರಾಗಿದ್ರು, ಶಿಕ್ಷೆ ಆಗ್ತಾ ಇದೆ ಸರ್, ನಮ್ಗೆ ಪನಿಷ್ಮೆಂಟ್ ಆಗ್ತಾ ಇದೆ ಎವ್ರಿ ಟೈಮ್, ನಮ್ಗೆ ಶಿಕ್ಷೆ ಆಗ್ತಾ ಇದೆ ಎವ್ರಿ ಟೈಮ್ ನಾವು ಬಿದ್ದೋಗ್ತಾ ಇದೀವಿ. ಹಾಗಾದ್ರೆ ನೀವು ಕೊಲ್ಲಲ್ಪಡುವವರಲ್ಲ, ನಿಮ್ಮನ್ನು ಹೊಡಿತಾ ಇದ್ದಾರೆ, ನಿಮ್ಗೆ ಟಾರ್ಚರ್ ಮಾಡ್ತಾ ಇದ್ದಾರೆ, ಆದ್ರೆ ನೀವು ಸಾಯೋದಿಲ್ಲ ಅಂತ ಕೊಂದು ಹಾಕ್ಲಿಕ್ಕೆ ಆಗೋದಿಲ್ಲ. ಮಾಟ ಮಂತ್ರ ಮಾಡ್ತಾ ಇದ್ದಾರೆ, ಏನೇನೋ ಆಗ್ತಾ ಇದೆ ಪಾಸ್ಟರ್ ನಮ್ಮ ಮನೆಯಲ್ಲಿ, ಏನೇನೋ ಆಗ್ತಾ ಇದೆ ನಮ್ಮ ಬಾಡಿಯಲ್ಲಿ, ಹೌದಾ, ಆದ್ರೆ ನೀವು ಸಾಯೋದಿಲ್ಲ, ಕೊಲ್ಲಲ್ಪಡುವುದಿಲ್ಲ, ಬೈಬಲ್ ಹೇಳ್ತಾ ಇದೆ. ಓಕೆ, ಯಾವಾಗಲೂ ಸಂತೋಷ ಪಡುವವರು, ದುಃಖ ಪಡುವವರಾಗಿದ್ದರು ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರು ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು. ಆಮೆನ್. ನಾವು ಬಡವರಾಗಿರ್ಬಹುದು, ಆದ್ರೆ ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರಾಗಿರ್ತೇವೆ. ದೇವರಿಗೆ ಸ್ತೋತ್ರ. ನಾನು ನಂಬ್ತೇನೆ, ನನ್ನಲ್ಲಿ ನನ್ನ ಕುಟುಂಬದಲ್ಲಿ ಇಂಥ ಆಶೀರ್ವಾದಗಳನ್ನು ದೇವರು ಕೊಡ್ಲಿ ಅಂತ ನಾನು ಬಯಸ್ತೇನೆ. ದುಃಖ ಇದ್ರೂ ಪರವಾಗಿಲ್ಲ, ಬಡತನವಿದ್ರೂ ಪರವಾಗಿಲ್ಲ, ನಮ್ಮ ಬಯಕೆ ಸ್ಪಿರಿಚುವಲ್ ಲೈಫ್ ಲೈನ್ ಪ್ರಾರಂಭ ಮಾಡಿದ್ದು ಇದೇ ಉದ್ದೇಶದಿಂದ. ನೀವು ಜಾಯಿನ್ ಆಗುವಂತವರೆಲ್ಲರೂ ಆಶೀರ್ವಾದಗಳಿಗೆ ಕಾರಣವರಾಗಬೇಕು, ಐಶ್ವರ್ಯವಂತರಾಗಬೇಕು, ಅಭಿವೃದ್ಧಿ ಹೊಂದಬೇಕು. ಬನ್ನಿ, ಹಾಗೆ ಕಣ್ಗಳನ್ನ ಮುಚ್ಚಿದ್ದು ಪ್ರೇಯರ್ ಮಾಡೋಣ, ನಾವು ಕೊನೆಯ ಪ್ರಾರ್ಥನೆ ಮಾಡೋಣ. ನಾನು ಅದಕ್ಕೆ ಮತ್ತೆ ಟೈಮ್ ತಗೊಳ್ಳದೆ, ಪ್ರಸನ್ನತೆ ದೇವರ ಚಲಿಸ್ತಾ ಇರೋದ್ರಿಂದ ಅದು ಆಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ನಾನು ಸವಿತಾ ಇಬ್ಬರು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ದುಃಖ ಪಡುವವರಾಗಿದ್ದರು ಯಾವಾಗಲೂ ಸಂತೋಷಗೊಳ್ಳುವವರಾಗಿದ್ದೇವೆ. ಅಷ್ಟೇ ಅಲ್ಲ, ನಾವು ಬಡವರಾಗಿದ್ದರು ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರು, ಏನೂ ಇಲ್ಲದವರಾದರೂ ಎಲ್ಲವೂ ಇದ್ದವರು ಆಗಿದ್ದೇವೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ನಮ್ಮಲ್ಲೇನು ಐಶ್ವರ್ಯ ಇಲ್ಲ, ಅಂತಸ್ತಿಲ್ಲ, ಜ್ಞಾನ ಇಲ್ಲ, ಬುದ್ಧಿ ಇಲ್ಲ, ಆದರೂ ನಾವೆಲ್ಲವನ್ನ ಪಡೆದುಕೊಂಡವರಾಗಿದ್ದೇವೆ. ಯಾಕೆ ಗೊತ್ತಾ? ನಿಮ್ಮಲ್ಲಿದ್ರೆ ಅದು ನಮ್ಮಲ್ಲಿ ಕೂಡ ಇದೆ. ಅನೇಕರು ಅಳ್ತಾ ಇರ್ತಾರೆ, ನಮ್ಗೆ ಮನೆ ಇಲ್ಲ, ನಮ್ಗೆ ಕಾರ್ ಇಲ್ಲ, ನಮ್ಗೆ ಸರಿ ಇಲ್ಲ, ನನ್ ಗಂಡ ನನ್ ಮಕ್ಕಳಿಗೆ ಬೈತಾರೆ, ಯಾವಾಗ್ಲೂ ಜನ ನನ್ನ ಹೆಂಡತಿಗೆ ಬೈತಾರೆ, ಎಲ್ಲ ನನ್ ಮಕ್ಕಳಿಗೆ ಬೈತಾರೆ, ತಂದೆ ತಾಯಿಗಳಿಗೆ ಬೈತಾರೆ, ಮಕ್ಕಳಿಗೆ ಬೈತಾರೆ, ನಿಮ್ಮಪ್ಪ ಏನು, ನಿಮ್ ತಾಯಿ ಏನು, ಒಂದು ಮನೆ ಇಲ್ಲ ನಿಮ್ಗ. ಸಿಸ್ಟರ್, ದುಃಖ ಪಡಬೇಡ್ರಿ. ನೀವು ಬಡವರಾಗಿದ್ದರು ನೀವು ಐಶ್ವರ್ಯವಂತವರನ್ನಾಗಿ ಮಾಡುವವರಾಗಿದ್ದೀರಿ. ಸಿಸ್ಟರ್, ನೀವು ವೀಕ್ ಆಗಿದ್ರೆ ಇನ್ನೊಬ್ಬರಿಗೆ ನೀವು ಬಲ ಕೊಡುವಂತವರಾಗಿದ್ದೀರಿ. ಲೈವ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬರೇ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆ ಇದೆ, ನಿಮ್ಮ ಜೀವಿತಗಳಲ್ಲಿ ಸುಖ, ನೆಮ್ಮದಿ, ಆರೋಗ್ಯ, ಬಲ, ಐಶ್ವರ್ಯ, ಅಂತಸ್ತು, ಅಭಿವೃದ್ಧಿಯಾಗಿ ಚಲಿಸಲಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ಸ್ತೋತ್ರ ದೇವರೇ, ಸ್ತೋತ್ರ ದೇವ, ನಿನಗೆ ಮಹಿಮೆ ಉಂಟ. ಇಲ್ಲಿಯವರೆಗೆ ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರ. ಎಲ್ಲ ಈ ಸುಂದರ ಸಮಯಕ್ಕಾಗಿ ನಾನು ನಂಬ್ತೇನೆ ಪ್ರತಿಯೊಬ್ಬೊಬ್ಬರು ಪ್ರಾರ್ಥಿಸಿದಾರೆ. ನಮ್ಮ ಪ್ರಾರ್ಥನೆ ಒಂದೇ ಆಗಿದೆ ಕರ್ತನೆ, ನಾನು ಸವಿತಾ, ನನ್ನ ಕುಟುಂಬ, ಸ್ಪಿರಿಚುವಲ್ ಲೈಫ್ ಲೈನ್ ಕುಟುಂಬದವರಿಗಾಗಿ ಸದಾ ಸಿದ್ಧರಾಗಿರ್ಲಿಕ್ಕೆ ಕೃಪೆ ಮಾಡಿ. ನಮ್ಮ ಬಯಕೆ ಒಂದೇ ಆಗಿದೆ, ನಾವು ಇವರ ಜೀವಿತಗಳಲ್ಲಿ ಆತ್ಮಿಕ, ಶಾರೀರಿಕ, ಮಾನಸಿಕ, ಆರ್ಥಿಕ ಐಶ್ವರ್ಯವನ್ನ ಕಾಣುವಂತವರಾಗಲಿಕ್ಕಾಗಿ ನಮ್ಮನ್ನ ಸ್ವಾಮಿ ಉಪಯೋಗಿಸು ಅನ್ನುವಂಥದ್ದು ನಮ್ಮ ಪ್ರಾರ್ಥನೆ. ನಾವು ಬಡವರಾಗಿದ್ದರೂ ನಾವು ಇವರಲ್ಲಿ ಆತ್ಮಿಕ, ಶಾರೀರಿಕ, ಮಾನಸಿಕ, ಆರ್ಥಿಕ ಐಶ್ವರ್ಯವನ್ನ ಕಾಣಲಿಕ್ಕೆ ಬಯಸ್ತೇವೆ ಕ್ರಿಸ್ತೇಸು. ನಾವು ಎಲ್ಲ ಮೈದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲಿನವೇ ಸ್ವಾಮಿ. ಆಮೇಲೆ ಈಗಲೂ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈವಾಗಲೂ ಕ್ರಿಸ್ತನ ಬರೋಣದವರೆಗೂ ಯಾವಾಗಲೂ ನಮ್ಮೆಲ್ಲರಲ್ಲಿ ನೆಲೆಯಾಗಿದೆ. ಆಮೇಲೆ